ದಲಿತರು ಮತ್ತು ಹಿಂದುಳಿದವರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಈ ದಲಿತರ ಸಂಬಂಧ ಏನು ಮಾಡತಿ, ದಲಿತರ ಹೆಸರಿನಲ್ಲಿ ಯಾವ ರೀತಿ ಹಗಲು ದರೋಡೆ ಮಾಡಿದೆ ಅನ್ನುವಂಥ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟು ಅದರ ನಂತರ ನಮ್ಮ ಈ ಸರ್ಕಾರದಿಂದ ಏನು ಅಪೇಕ್ಷೆ ಐತಿ, ನಾಳೆ ಇವ್ರ ಬಜೆಟ್ದಿಂದ ಏನು ಅಪೇಕ್ಷೆ ಐತಿ ಅನ್ನುವಂಥ ವಿಷಯ ಇಲ್ಲಿ ತಮ್ಮ ಮುಂದೆ ಇಡಾಕ ತಮ್ಮ ಮೂಲಕ ಜನರಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ 3 ವರ್ಷದಿಂದ ಗ್ಯಾರಂಟಿಗಳ ಅನುಷ್ಠಾನಕ್ಕೆ SCP ಮತ್ತು TSP ಇಂದ ಸುಮಾರು 39,000 ಕೋಟಿ ರೂಪಾಯಿ ದುಡ್ಡನ್ನು ದುರುಪಯೋಗ ಮಾಡಿದ ವಿಷಯ ನಿಮಗೆಲ್ಲ ಗೊತ್ತೈತಿ. 23-24ರಲ್ಲಿ 11,144 ಕೋಟಿ ರೂಪಾಯಿಯನ್ನು SCP TSP ಹಣದಲ್ಲಿ ಗ್ಯಾರಂಟಿಗೆ ತೊಗೊಂಡ್ರು. 24-25ರಲ್ಲಿ 14,282 ಕೋಟಿ SCP TSP ಹಣವನ್ನು ಗ್ಯಾರಂಟಿಗೆ ತೊಗೊಂಡಿದ್ದಾರೆ. 25-26ರಲ್ಲಿ 13,433 ಕೋಟಿ ರೂಪಾಯಿ. ಒಟ್ಟಾರೆ ಕಳೆದ 3 ವರ್ಷದಲ್ಲಿ 38,859 ಕೋಟಿ ರೂಪಾಯಿ SCP TSP ಇಂದ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಈ ಬಜೆಟ್ನಲ್ಲಿ ಅಥವಾ ಈ ಕಾನೂನನ್ನು ತೆಗೆದುಕೊಂಡು ಬಂದಾಗ ಅವರು ಇಲ್ಲ ನಾವು 7D ಅನ್ನ ಕಾನೂನದಲ್ಲಿ ಅದನ್ನು ಕಿತ್ತು ಹಾಕಿ 7C ತೆಗೆದುಕೊಂಡು ಬಂದೇವೆ, ಅದ್ರ ಮೂಲಕ ದಲಿತರಿಗೆ ನಾವು ನ್ಯಾಯವನ್ನು ಒದಗಿಸ್ತೇವೆ ಅಂತ ಹೇಳ್ಕೊಂತ ಬಂದಿದ್ರು. ಈ SCP TSP 7C ಉದ್ದೇಶ ಏನಿತ್ತು? ಇದರ ಉದ್ದೇಶ ಬಹಳ ಸಿಂಪಲ್ ಐತಿ. ಪ್ರತಿಯೊಂದು ಸರ್ಕಾರದ ಇಲಾಖೆಯಲ್ಲಿ ಸರ್ಕಾರದ ಬಜೆಟ್ ಏನಿರ್ತೈತಿ, ಆ ಇಲಾಖೆ ಕೊಟ್ಟಂತ ಬಜೆಟ್ದಲ್ಲಿ ಅದು ದಲಿತರ ಜನಸಂಖ್ಯೆ ಏನೈತಿ ಆ ಜನಸಂಖ್ಯೆ ಪ್ರಕಾರ ಆ ಡಿಪಾರ್ಟ್ಮೆಂಟ್ದಿಂದ ಅಷ್ಟು ದುಡ್ಡನ್ನು ಖರ್ಚು ಮಾಡ್ಬೇಕು. ಅಂದ್ರೆ 24.1% ಯಾವುದೋ ಡಿಪಾರ್ಟ್ಮೆಂಟ್ ಅಂತಿದೆ ಅದರದ ಆ ಸಮುದಾಯಕ್ಕೆ ಹೋಗ್ಬೇಕು. ಅದ್ರ ಮೂಲಕ ದಲಿತರ ಮತ್ತು ಆದಿವಾಸಿಗಳ ಸಬಲೀಕರಣ ಆಗಬೇಕು. ಅವ್ರ ಶಿಕ್ಷಣಕ್ಕೆ, ಅವ್ರ ದಲಿತರ ಸಮಾಜದ ಕೆರೆಗಳಿಗೆ ಕುಡಿಯೋ ನೀರು, ಆರೋಗ್ಯ, ಶಿಕ್ಷಣ, ಈ ರೀತಿ ಬೇರೆ ಬೇರೆ ದಲಿತರಿಗೆ ಸಂಬಂಧಪಟ್ಟಂತ, ವಿಶೇಷವಾಗಿ ದಲಿತರಿಗೆ ಸಂಬಂಧಪಟ್ಟಂತ ಯೋಜನೆಗಳಿಗೆ ಈ ದುಡ್ಡನ್ನು ಉಪಯೋಗ ಮಾಡಬೇಕನ್ನೋದು ಕಾನೂನಿನ ಉದ್ದೇಶ. ಆದ್ರೆ ನಿಜವಾಗಿ ಆಗ್ತಿರೋದೇನು ಇವತ್ತು ಗ್ಯಾರಂಟಿಗೆ ಈ ದುಡ್ಡನ್ನು ಉಪಯೋಗಿಸಾಗ ತಗೊಂತ ಇದ್ದಾರೆ. ತಮ್ಮ ಪಕ್ಷದ ಪ್ರಣಾಳಿಕೆಯಾಗಿ ಏನು ಅನೌನ್ಸ್ ಮಾಡಿದ್ರು ಗ್ಯಾರಂಟಿ, ಅದಕ್ಕೆ ಇವತ್ತು SCP TSP ಹಣ ಉಪಯೋಗಿಸ್ಕೊಂತ ಇದ್ದಾರೆ. ನಿಜವಾಗಿ ಏನು ಉಪಯೋಗ ಮಾಡಬೇಕಿತ್ತು ಆ ಕೆಲಸ ಇವತ್ತು ಮಾಡ್ತಾ ಇಲ್ಲ. ಆದರೆ ಈ ಗ್ಯಾರಂಟಿ SC ಮತ್ತು ST ಹಣ ಇದನ್ನ ಗ್ಯಾರಂಟಿಗೆ ತೆಗೆದುಕೊಂಡು ಅದನ್ನೇನು ಉಪಯೋಗ ಮಾಡ್ತಾ ಇದ್ದಾರೆ, ಆ ಹಣ ಎಲ್ಲರಿಗೂ ಉಪಯೋಗ ಆಗ್ತದೆ, ಕೇವಲ ದಲಿತರಿಗೆಲ್ಲ. ಅದು ಹೋಯ್ತಲ್ಲ ಸವರ್ಣೀಯರಿಗೆ ಅದರ ಫಾಯ್ದತ ಈ ದುಡ್ಡನ್ನು ತೊಗೊಂಡು ಸವರ್ಣೀಯರ ಮೇಲೆ ಖರ್ಚು ಮಾಡ್ತಿದ್ದಾರೆ, ಅಲ್ಪಸಂಖ್ಯಾತರ ಮೇಲೆ ಖರ್ಚು ಮಾಡ್ತಿದ್ದಾರೆ, ಎಲ್ಲರಿಗೂ ಇದನ್ನು ಮಾಡ್ತಿದ್ದಾರೆ. ಹಿಂದೆ ಎಲೆಕ್ಷನ್ ಟೈಮ್ದಲ್ಲಿ ಕಾಕಾ ಪಾಟೀಲ್ಗೂ ಫ್ರೀ, ಎಲ್ಲರಿಗೂ ಮಾದೇವಪ್ಪಗೂ ಫ್ರೀ ಅಂತ ಹೇಳಿ ದೊಡ್ಡ ದೊಡ್ಡ ಸ್ಟೇಟ್ಮೆಂಟು ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಕಾಕಾ ಪಾಟೀಲ್ರಿಗೆ ಮೇನ್ ಬಜೆಟ್ದಿಂದ ಕೊಟ್ಟರು. ಆದ್ರೆ ಮಾದೇವಪ್ಪನವರಿಗೆ ಮಾತ್ರ ಅವ್ರ SCP TSP ಬಜೆಟ್ದಿಂದನ ಆ ದುಡ್ಡನ್ನು ಕಸಿದುಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದಲಿತ ಶಾಸಕರಿದ್ದಾರೆ ನಮ್ಮ ರಾಜ್ಯದಲ್ಲಿ, ಕಾಂಗ್ರೆಸ್ನಲ್ಲಿ ದಲಿತ ಶಾಸಕರಿದ್ದಾರೆ. ಅವರೆಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕೂಡ್ತಾರೆ. ಇಡೀ ರಾಜ್ಯಾದ್ಯಂತ ಇದರ ವಿಷಯವಾಗಿ ದಲಿತರು ರಸ್ತೆಗಿಳಿದು ಬೀದಿಗೆ ಬಂದು ಹೋರಾಟ ಮಾಡಿದ್ದಾರೆ. ಆದರೂ ಕೂಡ ಈ ಸರ್ಕಾರ ಎಚ್ಚೆತ್ತುಕೊಳ್ಳುವಂತ ಕೆಲಸ ಮಾಡಿಲ್ಲ. ಮತ್ತು ಇಲ್ಲ ಯಾವುದೋ ಒಂದು ಈಗ ನಾವು SCP TSP ಇಂದ ಗ್ಯಾರಂಟಿಗೆ ದುಡ್ಡು ತೊಗೊಳ್ತೇವೆ ಅಂತಂದ್ರೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ನೀವು ಯಾಕೆ ತಗೊಳ್ತಾ ಇಲ್ಲ? ಅಲ್ಪಸಂಖ್ಯಾತರ ಇಲಾಖೆಗೆ ಏನು ನೀವು ಬಜೆಟ್ ಕೊಟ್ಟಿರಿ, ಅದ ದುಡ್ಡಿನಿಂದ ನೀವು ಮತ್ತೆ ಗ್ಯಾರಂಟಿಗೆ ದುಡ್ಡು ತಗೋಬಹುದಿತ್ತಲ್ಲ. ಅಂದ್ರೆ ಅಲ್ಪಸಂಖ್ಯಾತರಿಗೆ ಬೆಣ್ಣೆ, ದಲಿತರಿಗೆ ಸುಣ್ಣ, ಈ ಕೆಲಸ ಯಾಕೆ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ? 2025-26 ಬಜೆಟ್ದಾಗ SCP TSPಗೆ 42,018 ಕೋಟಿ ರೂಪಾಯಿ ಸಿದ್ದರಾಮಯ್ಯನವರು ಒದಗಿಸಿದ್ರು. ಆದರೆ ಫೆಬ್ರವರಿ 16 ತನಕ ಖರ್ಚಾಗಿದ್ದು ಕೇವಲ 23,788 ಕೋಟಿ ಮಾತ್ರ. ಅಂದ್ರೆ ಸುಮಾರು 52% ಅಷ್ಟು ದುಡ್ಡನ್ನು ಮಾತ್ರ ಫೆಬ್ರವರಿ 16 ತನಕ ಸಿದ್ದರಾಮಯ್ಯನವರು ಖರ್ಚು ಮಾಡ್ಯಾವ ಅಂತ ಹೇಳ್ತಾರೆ. ಅದರಾಗೈತಲ್ಲ 13,443 ಕೋಟಿ ಗ್ಯಾರಂಟಿಗಳಿಗೆ ತಗೊಂಡಿದ್ದಾರೆ. ಅಂದ್ರೆ SCP TSPಗೆ ನಿಜವಾಗಿ ಖರ್ಚು ಮಾಡಿದ್ದು 10,345 ಕೋಟಿ.
ಇವ್ರ ಕಾನೂನು ಏನು ಹೇಳ್ತೈತಿ, ಯಾರ ಇದರದ ದುರುಪಯೋಗ ಮಾಡಿದ್ರಂತಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ಕಾನೂನು ಹೇಳ್ತೈತಿ. ಇವತ್ತು ನಾವು 7D ಅನ್ವಯ ಸಿದ್ದರಾಮಯ್ಯನವರು ನಾವು ಯಾರಿಗೆ ಶಿಕ್ಷೆ ಮಾಡಬೇಕು ನೀವೇ ಹೇಳಿ. ನಿಮ್ಮನ್ನ ಜೈಲಿಗೆ ಹಾಕ್ಬೇಕಾ ಅಥವಾ ನಿಮ್ಮ ಮಂತ್ರಿಮಂಡಲದ ಎಲ್ಲ ಸದಸ್ಯರನ್ನ ನಾವು ಜೈಲಿಗೆ ಹಾಕ್ಬೇಕಾ? ಯಾಕಂದ್ರೆ ನೀವು ದಲಿತರ ಹಣ ಮಿಸ್ಯೂಸ್ ಮಾಡ್ಕೊಂಡಿರಿ, ದಲಿತರ ಹಣ ಉಪಯೋಗ ಮಾಡ್ಕೊಂಡಿಲ್ಲ. ಇದ್ರ ಬಗ್ಗೆ ಯಾರಿಗೆ ಜೈಲಿಗೆ ಹಾಕ್ಬೇಕು, ಯಾರಿಗೆ ಶಿಕ್ಷೆ ಆಗಬೇಕು, ಇದನ್ನು ನೀವು ಉತ್ತರ ಕೊಡ್ರಿ. ಇದಕ್ಕೆ ನಮ್ಮ ಸರ್ಕಾರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದಲಿತರಿಗೆ ಸಂಬಂಧಪಟ್ಟಂಥ ನಿಗಮಗಳಿದಾವೆ. ಅಂಬೇಡ್ಕರ್ ನಿಗಮ ಐತಿ, ಆದಿಜಾಂಬವಂತ ನಿಗಮ ಐತಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಐತಿ, ತಾಂಡಾ ಅಭಿವೃದ್ಧಿ ನಿಗಮ ಐತಿ, ಲಿಡ್ಕರ್ ಐತಿ, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಐತಿ, ಅಲೆಮಾರಿ ಸೂಕ್ಷ್ಮ ಅತಿ ಸೂಕ್ಷ್ಮ ಜಾತಿಗಳ ಅಭಿವೃದ್ಧಿ ನಿಗಮ ಐತಿ. ಈ 42,000 ಕೋಟಿ ರೂಪಾಯಿ ಏನೋ SCP TSP ತೆಗೆದಿಟ್ಟಿತ್ತು, ಅದರಲ್ಲಿ ಈ ನಿಗಮಗಳಿಗೆ ಎಷ್ಟು ಕೊಟ್ಟಿರಿ ನೀವು? ಎಷ್ಟು ದುಡ್ಡು ಕೊಟ್ಟಿರಿ ನಮ್ಗೆ ಹೇಳಿ. ಅದೇ ರೀತಿ ಗಂಗಾ ಕಲ್ಯಾಣ, ಈ ಐರಾವತ ಯೋಜನೆ, ಭೂ ಒಡೆತನ, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಪು, ಹಾಸ್ಟೆಲು, ವಿದೇಶದಲ್ಲಿ ವಿದ್ಯಾರ್ಥಿಗಳ ವ್ಯಾಸಂಗ, ಇವಕ್ಕೆಲ್ಲಕ್ಕೂ ಎಷ್ಟು ದುಡ್ಡು ಕೊಟ್ಟಿರಿ? ಇವೆಲ್ಲ ದುಡ್ಡು ಕೊಟ್ಟಿಲ್ಲ ಅಂತಂದಮೇಲೆ, ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಇದೆಲ್ಲ ದುಡ್ಡು ಕೊಟ್ಟಿಲ್ಲ ಅಂದಮೇಲೆ ದಲಿತ ಶಾಸಕರು ಯಾಕೆ ಸುಮ್ಮದಾರ? ಎಸ್ಪೆಷಲಿ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿರುವಂಥ ದಲಿತ ಶಾಸಕರು ಯಾಕೆ ಸಿದ್ದರಾಮಯ್ಯನವರು ಸೊಪ್ಪು ಹಾಕ್ತಿದ್ದಾರೆ? ಹಾಗಾಗಿ ಈ ಸರ್ತೆ ಬಜೆಟ್ದಲ್ಲಿ ನಾವು ಬಜೆಟ್ ಶುರುವಾತದಲ್ಲೇ ಸಿದ್ದರಾಮಯ್ಯರವರಿಂದ ಅಪೇಕ್ಷೆ ಮಾಡೋದು ಅಂತಂದ್ರೆ, ಈ ಸರ್ತೆ ಬಜೆಟ್ದಲ್ಲಿ SCP TSP ಹಣವನ್ನು ಗ್ಯಾರಂಟಿಗೆ ನಾವು ಉಪಯೋಗಿಸ್ಕೊಳ್ಳೋದಿಲ್ಲ ಅಂಥೇಳಿ ಅವರು ಹೇಳಿ, ನಿಜವಾಗಿ ದಲಿತರ ಬಗ್ಗೆ ಕಾಳಜಿ ಇದ್ರೆ, ದಲಿತರ ಬಗ್ಗೆ ಪ್ರೀತಿ ಇತ್ತು ಅಂದ್ರೆ ಆ ವಿಷಯವನ್ನು ಅವ್ರು ಹೇಳಿ. ಆಮೇಲೆ ಸಂವಿಧಾನ ರಕ್ಷಣೆ ಅಭಿಯಾನ ಅಂತ ಮಾಡ್ತಾರೆ. ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಎಲ್ಲ ಸಮಾಜಕ್ಕೂ ಕೊಟ್ಟಂಥ ಸಂವಿಧಾನ, ಇಡೀ ದೇಶಕ್ಕೆ ಕೊಟ್ಟಂಥ ಸಂವಿಧಾನ. ಈ ಸಂವಿಧಾನ ರಕ್ಷಣಾ ಅಭಿಯಾನಕ್ಕೆ ಜನರಲ್ ಬಜೆಟ್ದಿಂದ ದುಡ್ಡು ಖರ್ಚು ಮಾಡಬೇಕು. ಅದನ್ನು SCP TSP ಇಂದ ಯಾಕೆ ಖರ್ಚು ಮಾಡ್ತಾ ಇದ್ರಿ? ಅಲ್ಲಿಯೂ ಕೂಡ ನೀವು ಒಂದು ಕಡೆ ಗ್ಯಾರಂಟಿ, ಇನ್ನೊಂದು ಕಡೆ ಈ ರೀತಿ ದುಡ್ಡು ಹೊಡೆಯುವಂಥ ಕೆಲಸ ನಿಮ್ಮ ಡಿಪಾರ್ಟ್ಮೆಂಟ್ದಿಂದ ನಿಮ್ಮಲ್ಲಿಂದ ಆಗ್ತಾ ಇದೆ. ಸೊ ಅದಲ್ಲದೆ ಈ ಸರ್ತಿ ಬಜೆಟ್ದಲ್ಲಿ ಕಳೆದ 3 ವರ್ಷದಿಂದ ನೀವೇನು ದಲಿತರಿಗೆ ಅನ್ಯಾಯ ಮಾಡಿರಲ್ಲ 39,000 ಕೋಟಿ, ಅದನ್ನು ಕೂಡ ವಾಪಸ್ ಕೊಡುವಂಥ ಕೆಲಸ ಈ ಬಜೆಟ್ದಲ್ಲಿ ಆಗಬೇಕು. ಅಂದ್ರೆ ಹೊಸದಾಗಿ ಏನು ದುಡ್ಡು ಕೊಡಬೇಕು ಅದನ್ನು ಕೊಡಬೇಕು, ಅದ್ರ ಜೊತೆ ಈ ದುಡ್ಡನ್ನು ನೀವೇನು ಹಿಂದೆ ತೊಗೊಂಡಿದ್ರೆ ಅದನ್ನು ಕೊಡಬೇಕು. ಮತ್ತು SC ST ಸಮುದಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಿಗಮಗಳೇನದಾವಲ್ಲ, ಆ ನಿಗಮಗಳಿಗೆ ಕನಿಷ್ಠ 1,000 ಕೋಟಿಯನ್ನು ನೀವು ಕೊಡಬೇಕು. ಮತ್ತು 7C ಮೂಲಕ ನೀವೇನು ದುರ್ಬಳಕೆ ಈಗ ಮಾಡ್ಕೊತಾ ಇದ್ದೀರಿ ಕಾನೂನಿನ 7C ಕೆಳಗೆ, ಈ ದುರ್ಬಳಕೆ ನಿಲ್ಲಬೇಕಂತಂದ್ರೆ ಈ 7C ಅನ್ನು ನೀವು ತೆಗಿಬೇಕು. ಹಾಗಾಗಿ ಈ 7C ಸೆಕ್ಷನನ್ನು ನೀವು ತೆಗೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಅದ್ರ ಜೊತೆ ದಲಿತರ ಮೊನ್ನೆ ಧಾರವಾಡದಲ್ಲಿ ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳ ಹೋರಾಟ ಒಂದು ಆಯಿತು. ಸರ್ಕಾರಿ ನೌಕರಿಯನ್ನು ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಕಳೆದ 3 ವರ್ಷದಿಂದ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಸರ್ಕಾರ ಇದು ಯಾವುದೇ ರೀತಿ ನೇಮಕಾತಿ ಮಾಡ್ತಾ ಇದ್ದಿಲ್ಲ ಅಂಥೇಳಿ ಜನ್ಸಿದ್ದು ಅತ್ಯಂತ ದೊಡ್ಡ ಪ್ರಮಾಣದ ಹೋರಾಟ ಧಾರವಾಡದಲ್ಲಿ ಆಯಿತು. ಅದಕ್ಕೆ ಹೆದರಿ ಬೆಚ್ಚಬಿದ್ದ ಸರ್ಕಾರ ಸಿದ್ದರಾಮಯ್ಯನವರು ನಾವು 56,000 ಜನರನ್ನ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂಥೇಳಿ ಸ್ಟೇಟ್ಮೆಂಟನ್ನು ಕೊಟ್ಟರು, ಟ್ವೀಟನ್ನು ಕೂಡ ಮಾಡಿದರು. ಆದ್ರೆ ಈ ನೇಮಕಾತಿ ಯಾವ ರೀತಿ ಆಗ್ತೈತಿ ಇದ್ರ ಬಗ್ಗೆ ಸರ್ಕಾರದಲ್ಲಿ ಅವರು ಕ್ಲಾರಿಟಿ ಮಾಡ್ತಾ ಇಲ್ಲ. ಹಿಂದೆ ಬೆಳಗಾಂದಲ್ಲಿ ಅಧಿವೇಶನ ಆದಾಗ ಅದಕ್ಕಿಂತ ಮೊದಲು ನಮ್ಮ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿಗಳಿದ್ದಾಗ ಅವರ ಸರ್ಕಾರ SCP TSP ರಿಸರ್ವೇಷನನ್ನು ಹೆಚ್ಚು ಮಾಡಿತ್ತು. SCಗಳಿಗೆ 15ರಿಂದ 17%, ಹಿಂದೆ ಇವ್ರಿಗೆ STಗಳಿಗೆ 3ರಿಂದ 7% ಏರಿಸಿತ್ತು. ಆವಾಗ ಸಿದ್ದರಾಮಯ್ಯನವರು ಇಡೀ ರಾಜ್ಯ ತುಂಬ ಇದು ಏರೇ ಇಲ್ಲ, BJPಯವರು ತಪ್ಪು ದಾರಿ ಎಳಿತಾ ಇದ್ದಾರೆ ದಲಿತರಿಗೆ ಅಂಥೇಳಿ ಭಾಷಣ ಮಾಡ್ಕೊತ ಹೋದರು. ಆದ್ರೆ ನಾವು ಭಾರತೀಯ ಜನತಾ ಪಕ್ಷ ಬೊಮ್ಮಾಯಿಯವರು ತಂದಂಥ ಕಾನೂನಿನ ಅನ್ವಯದ ಕೆಳಗನ ಇವರು ಬೆಳಗಾಂದಲ್ಲಿ ಹೊಸ ರಿಸರ್ವೇಷನ್ ನೀತಿಯನ್ನು ಪ್ರಕಟಿಸಿದಾಗ ಸದನದಲ್ಲಿ ಈ ವಿಷಯ ಎತ್ತಿ ಹೇಳಿದೆ. ಹಿಂದೆ ನೀವು ಊರು ತುಂಬ ಅಡ್ಡಾಡಿದ್ರಿ, ರಾಜ್ಯದ ತುಂಬ ಅಡ್ಡಾಡಿದ್ರಿ, ಇದು ಕಾನೂನು ಇಲ್ಲ ಅಂಥೇಳಿ, ಈಗ ಮತ್ತೆ ಇದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಿ ಅಂದಾಗ
ನಾನು ಹಂಗೆ ಹೇಳೇ ಇಲ್ಲ ಅಂತೆ ಬಾಯಿ ಬಿಡಾಕೆ ಬಂದರು ಸಿದ್ದರಾಮಯ್ಯನವರು. ಆದರೆ ಅವರು ಸದನದಲ್ಲಿ ಮಾತಾಡಿದ್ದು, ಸದನದಲ್ಲಿ ಹೊರಗೆ ಮಾತಾಡಿದ್ದು ಎರಡೂ ಕೂಡ ನಾವು ಪ್ರೂಫ್ ಕೊಟ್ಟಾಗ ಏನೂ ಹೇಳ್ಬೇಕಂತೆ ಗೊತ್ತಾಗದ ಸುಮ್ಮ ಕುಂತರು. ಹಾಗಾಗಿ ಅವತ್ತಿಂದನ ಬೆಳಗಾವಿಂದ ಅಧಿವೇಶನದಲ್ಲಿ ನಾವು ರಿಸರ್ವೇಷನನ್ನು ಹೆಚ್ಚು ಮಾಡಿದ್ದೇವೆ ಅಂಥೇಳಿ ಮತ್ತು ಅಲ್ಲಿ ಅದ್ರ ಪ್ರಕಾರ ಫರ್ದರ್ ಅಪಾಯಿಂಟ್ಮೆಂಟು ಎಲ್ಲ ಮಾಡ್ತೇವೆ ಅಂತ ಅನೌನ್ಸ್ ಮಾಡಿದ್ರು. ಇವತ್ತು ಏನು ಮತ್ತು ನೇಮಕಾತಿ ಪ್ರಕ್ರಿಯೆ ಶುರು ಮಾಡ್ತೇವೆ ಅಂತ ಹೇಳಿದ್ದಾರೆ. ಮೊನ್ನೆ ಕ್ಯಾಬಿನೆಟ್ದಲ್ಲಿ ಆಯಿತು. ಅದರಲ್ಲಿ ಮತ್ತು ಕೂಡ ಇಲ್ಲ ನಾವು 50% ರಿಸರ್ವೇಷನ್ ಮೇಲೆ ಮಾಡ್ತೀವಿ, ಯಾಕಂದ್ರೆ ಕೋರ್ಟ್ದಾಗ ಕೇಸ್ ಐತಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕೋರ್ಟ್ದಾಗ ಕೇಸ್ ಇದ್ದಿದ್ದು ನಿಮಗೆ ಗೊತ್ತಿದ್ದಿಲ್ಲ? ಬೆಳಗಾಂದಾಗಿದ್ದಾಗೂ ಕೋರ್ಟ್ದಾಗ ಕೇಸ್ ಇತ್ತು. ಕೋರ್ಟ್ ಏನು ಹೇಳ್ತಿ, ಎಡಿಷ್ನಲ್ ಏನು 6% ಐತಿ, ಈ 6%ಅನ್ನು ನೀವು ಸೈಡ್ ಇಟ್ಟು ಉಳ್ಕಿದ್ದ ರಿಸರ್ವೇಷನನ್ನು ಮಾಡ್ರಿ ಅಂತ ಹೇಳೈತಿ. ಆದರೆ ಈಗ ಇವ್ರು ಮಾಡ್ತಾ ಇರೋದೇನು, ಈಗ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರಕ್ಕೂ ನಾನು ಹೇಳೋದಂತಂದ್ರೆ, ನಿಮಗೆ ದಲಿತರ ಬಗ್ಗೆ ನಿಜವಾದ ಕಾಳಜಿ ಇಲ್ಲ ಅಂತಂದ್ರೆ ಈ ರೀತಿ ನಾಟಕ ಮಾಡೋದರ ಬಿಡ್ರಿ. ಬೆಳಗಾಂದಲ್ಲಿ ಯಾಕೆ ನಾಟಕ ಮಾಡುವಂಥ ಅವಶ್ಯಕತೆ ಇತ್ತು? ಮತ್ತು ಒಳ ಮೀಸಲಾತಿ ನಾವು ತೊಗೊಂಬರ್ತೇವೆ ಅಂತ ಹೇಳುವಂಥದ್ದು ಅವಶ್ಯಕತೆ ಏನಿತ್ತು? ನಿಮ್ಗಿಲ್ಲ ಅಂತ ಹೇಳ್ರಿ. ನಿಮ್ಮ ಮನಸ್ಸಲ್ಲಿ ಏನು ವಿಚಾರ ಐತಿ ಅದ್ರ ಪ್ರಕಾರ ಇವತ್ತು ನೀವು ಮಾಡಕ್ಕೆ ಹೊಂಟಿರಿ. ಹಾಗಾಗಿ ಈ ರೀತಿಯ ಡೋಂಗಿತನ ಬಿಡಬೇಕು. ದಲಿತರ ಹೆಸರಿನಲ್ಲಿ ಏನು ಓಟ್ ತೊಗೊಂಡಿರಿ, ದಲಿತರಿಗೆ ಏನು ಅನ್ಯಾಯ ಆಗತೈತಿ, ಇದನ್ನ ಇಡೀ ರಾಜ್ಯ ಇವತ್ತು ನೋಡಾಕತ್ತೈತಿ. ಅದ್ರ ಜೊತೆ 56,000 ಜನರಿಗೆ ನೀವು ಅಪಾಯಿಂಟ್ಮೆಂಟ್ ಮಾಡ್ತೇವೆ ಅಂತೇಳಿ ಸ್ಟೇಟ್ಮೆಂಟ್ ಏನು ಕೊಟ್ಟಿರಿ. ಆದ್ರೆ 56,000 ಜನರಿಗೆ ಯಾವ ಪೀರಿಯಡ್ದಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತೀರಿ, ಯಾವಾಗ ನೋಟಿಫಿಕೇಶನ್ ಮಾಡ್ತೀರಿ, ಹೆಂಗೆ ಮಾಡ್ತೀರಿ, ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀವು ಇಮಿಡಿಯೇಟ್ಲಿ ಕೊಡಬೇಕು. ಯಾಕಂದ್ರೆ KPSCಯಲ್ಲಿ ದೊಡ್ಡ ಹಗರಣ ಆಗಿದ್ರ ಬಗ್ಗೆ ಸದನದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಅತ್ಯಂತ ವಿವರವಾಗಿ ಹೇಳಿದರು. ಆವಾಗ ನೀವು ಅದಕ್ಕೆ ಸ್ಪಷ್ಟನೆ ಕೊಟ್ಟು ಇಲ್ಲ ಇದೇನು ಕ್ವಶನ್ ಪೇಪರ್ ಹಗರಣ ಏನಾಗೈತಿ, ಅದಕ್ಕೆ ನಾವು ಇನ್ನೊಮ್ಮೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೇವೆ ಅಂತ ಇನ್ನೊಮ್ಮೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ರು. ಆ ಎರಡನೇ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದಾಗೂ ಕೂಡ ಮತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ಸೇಮ್ ರೀತಿಯ ಮಿಸ್ಟೇಕ್ಗಳನ್ನು ಆಗಿದ್ದು. ಅಂದರೂ ಕೂಡ ಅದ್ರ ಪ್ರಕಾರ ಇವತ್ತು ಶಾರ್ಟ್ ಲಿಸ್ಟ್ 384 ಪೋಸ್ಟ್ ಏನೈತಿ ಅದ್ರ ಬಗ್ಗೆ ಶಾರ್ಟ್ ಲಿಸ್ಟ್ ಆದಂಥ ವಿದ್ಯಾರ್ಥಿಗಳ ಲಿಸ್ಟನ್ನು ಏನು ನೀವು ಹೊರಬಿಟ್ಟಿರಿ. ಅದರಲ್ಲಿ ಆಲ್ರೆಡಿ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ, ಎಲ್ಲ ಪೇಪರ್ದಲ್ಲಿ, ಎಲ್ಲ ನ್ಯೂಸ್ದಲ್ಲಿ ಬಂದೈತಿ. ಒಂದೇ ರೂಮ್ದಾಗಿದ್ದವರು 15 ಜನ ಸೆಲೆಕ್ಷನ್ ಆಗಿದ್ದಾರೆ. ಒಂದೇ ಕುಟುಂಬದವರು 3 ಜನ ಅದರಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಇದು ಹೆಂಗೆ ಸಾಧ್ಯ? ಅತ್ಯಂತ ಸ್ಪಷ್ಟವಾಗಿ ಇದರಲ್ಲೇ ಗೊತ್ತಾಗ್ತೈತಿ ಇದರಲ್ಲಿ ಭ್ರಷ್ಟಾಚಾರ ಆಗೈತಿ, ಇದರಲ್ಲಿ ಅನ್ಯಾಯ ಆಗ್ತಾ ಇದೆ ಅಂಥೇಳಿ. ಅಂದರೆ ನಿಮಗೆ ಒಂದು ಸಣ್ಣ KPSCಯನ್ನು ಸುಧಾರಣೆ ಮಾಡೋಕ್ಕಾಗೋದಲ್ಲ. ರಾಜಕಾರಣನ ಮಾಡೋದು ಕೆಲಸ ಮಾಡ್ತಾ ಇದ್ದೀರಿ. ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ಜವಾಬ್ದಾರಿ ಗವರ್ನೆನ್ಸ್ ಕೂಡ ಅನ್ನುವಂಥ ಕನಿಷ್ಠ ಜ್ಞಾನ ಕೂಡ ಮರ್ತು ಬಿಟ್ಟಿರಂತೆ ಅನ್ನಿಸ್ತದೆ. ಗವರ್ನೆನ್ಸ್ ಕೂಡ ಸರ್ಕಾರದ ಒಂದು ಕೆಲಸ ಅಲ್ಲ. ಆದರೆ ಇವ್ರದ್ದು ಭ್ರಷ್ಟಾಚಾರ ಮತ್ತು ರಾಜಕಾರಣ ಇವ ಎರಡು ಕೆಲಸ ನಮ್ಮ ಕೆಲಸ. ಇದಕ್ಕಾಗಿ ಜನ ನಮಗೆ ಓಟ್ ಹಾಕಿದ್ದಾರೆ ಅಂಥೇಳಿ ಈ ಸರ್ಕಾರ, ಮುಖ್ಯಮಂತ್ರಿಗಳು ತಿಳ್ಕೊಂಡಂಗೆ ಅನಿಸ್ತೈತಿ. ಹಾಗಾಗಿ ನಾಳೆ ಬರುವಂಥ ಬಜೆಟ್ದಲ್ಲಿ ಮೊಟ್ಟ ಮೊದಲಾಗಿ ದಲಿತರಿಗೆ ಏನು ಅನ್ಯಾಯ ಆಗೈತಿ ಆ ದಲಿತರಿಗೆ ಅನ್ಯಾಯ ಆಗುವಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸ ಈ ಸರ್ಕಾರ ಮಾಡಬೇಕು. 3 ವರ್ಷದಲ್ಲಿ ಏನು ದಲಿತರ ಹಣ ಲೂಟಿ ಮಾಡಿದಾರ ಅದನ್ನು ವಾಪಸ್ ಕೊಡುವಂಥ ಕೆಲಸ ಮಾಡಬೇಕು. ದಲಿತರ ಹೊಸದಾಗಿ ಬಜೆಟ್ದಲ್ಲಿ ದಲಿತರ ಹಣ ಗ್ಯಾರಂಟಿಗೆ ಯೂಸ್ ಮಾಡೋದಿಲ್ಲ ಅನ್ನುವಂಥ ಭರವಸೆ ಕೊಡಬೇಕು. ಅದರ ಜೊತೆ ಇದೇನು ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ತೆಗೆದುಕೊಂಡು ಬಂದು ಅದರಲ್ಲಿ ಏನು ಭ್ರಷ್ಟಾಚಾರ ಆಗತೈತೆ ಅದನ್ನು ಸಂಪೂರ್ಣ ನಿಲ್ಲಿಸಬೇಕು. ಅದನ್ನು ಮಾಡಿದವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕು. ಮತ್ತು 56,000 ಹುದ್ದೆಗಳನ್ನು ನೀವು ಯಾವಾಗ ಎಷ್ಟು ಟೈಮ್ದಲ್ಲಿ ಅಪಾಯಿಂಟ್ಮೆಂಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.